ಇನ್ನು ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ, ನೋಡೋಣ ಬನ್ನಿ. ಸುವೋಟೋ ಎಂಟ್ರಿಗಾಗಿ ಇವತ್ತಿನವರೆಗೆ ನಮ್ಮ ಪೊನ್ನಣ್ಣವರು ಮಾತಾಡಿದ್ರು. ಈಗ ನಿನ್ನೆ ಮಾತಾಡಿದ್ರು. ಪ್ರಮಾಣದ ವ್ಯವಹಾರಗಳು ನಡೆಯುವಾಗ ಆದಾಯ ತೆರಿಗೆ ಅವರು ಬ್ಯಾಂಕನ್ನು ಕೇಳಲಿಲ್ಲವೇ? ಬ್ಯಾಂಕಿನವರು ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕಾಗಿತ್ತಲ್ಲ, ಯಾಕೆ ತರಲಿಲ್ಲ? ಬ್ಯಾಂಕಿನ ಮ್ಯಾನೇಜರ್ ಆದಿಯಾಗಿ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು, ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿ ಮತ್ತು ಹೊರಗಿನ ಖಾಸಗಿ ಫ್ರಾಡ್ ಮಾಡುವ ವ್ಯಕ್ತಿಗಳು ಸೇರಿ ಇದು ಮಾಡಿರುವ ಹುನ್ನಾರ ಎಂದು ವ್ಯಕ್ತವಾಗುತ್ತದೆ. ತನಿಖೆಯಿಂದ ಈ ಎಲ್ಲ ಅಂಶಗಳು ಬಯಲಾಗುತ್ತವೆ. ನಿಗಮದವರು ಹೊಸ ಖಾತೆ ತೆರೆಯಬೇಕಾದರೆ, ಖಾತೆ ವರ್ಗಾವಣೆ ಮಾಡಬೇಕಾದರೆ ಆರ್ಥಿಕ ಇಲಾಖೆ ಗಮನಕ್ಕೆ ತರಬೇಕು, ಅನುಮತಿ ಪಡೆದುಕೊಳ್ಳಬೇಕು. ಆದರೆ ಯಾವ ಕೆಲಸವನ್ನು ಮಾಡಿಲ್ಲ. ನೇರವಾಗಿ ಖಾತೆಯ ವಿವರವನ್ನು ಖಜಾನೆ 2ರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 19/3/2024 DDO ಕಚೇರಿ, ಅಂದರೆ ನಿರ್ದೇಶಕರು ಪರಿಶಿಷ್ಟ ಪಂಗಡಗಳ ಇಲಾಖೆ ವ್ಯವಸ್ಥಾಪಕರು ಹೊಸ ಬ್ಯಾಂಕ್ ಖಾತೆಯನ್ನು K2ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು DDOರವರು ಪರಿಶಿಷ್ಟ ಪಂಗಡಗಳ ಇಲಾಖೆ ಅನುಮೋದಿಸಿದ್ದಾರೆ. DDOರವರು ಜವಾಬ್ದಾರಿ ಮತ್ತು ದಿನಾಂಕ 25/2/24 43.33 ಕೋಟಿ ರೂಪಾಯಿಗಳನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆ ಶಾಖೆಗೆ ಉಳಿತಾಯ ಖಾತೆಗೆ ವರ್ಗಾಯಿಸಲಾಗಿದೆ. ವರ್ಷದ ಕಡೆಯಲ್ಲಿ ಆಯವ್ಯಯದಲ್ಲಿ ಕಲ್ಪಿಸಿದ ಅನುದಾನವನ್ನು ಎಲ್ಲರಿಗೂ ಬಿಡುಗಡೆ ಮಾಡುವ ಹಾಗೆಯೇ ಈ ಖಾತೆಗೂ ಹಣ ಬಿಡುಗಡೆಯಾಗಿದೆ. ಯೂನಿಯನ್ ಬ್ಯಾಂಕ್ ಕೂಡ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿದೆ. 2015-16ರಿಂದ 2024-25 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಿಗಮಗಳಿಗೆ ಹಂಚಿಕೆಯಾದ ಅನುದಾನ ಮತ್ತು ವೆಚ್ಚದ ವಿವರ. ವರ್ಷ 2019-20 ಪ್ರಾರಂಭಿಕ ಶುಲ್ಕ 509.22 ಲಕ್ಷ. ಹಂಚಿಕೆಯಾದಂಥ ಅನುದಾನ 206.34 ಲಕ್ಷ. ಬಿಡುಗಡೆಯಾದ ಮೊತ್ತ 206.34. ಖರ್ಚು 333. ಉಳಿಕೆ 382.05. ಸೌಲಭ್ಯ ಪಡೆದಿರುವ ಫಲಾನುಭವಿಗಳ ಸಂಖ್ಯೆ 13,811. 2021ರಲ್ಲಿ 393.707 ಪ್ರಾರಂಭಿಕವಾಗಿದ್ದದ್ದು. ಓಪನಿಂಗ್ ಬ್ಯಾಲೆನ್ಸ್ 195 ಕೋಟಿ ಬಿಡುಗಡೆಯಾಯಿತು. 152 ಕೋಟಿ ಬಿಡುಗಡೆಯಾದಂಥ ಮೊತ್ತ. ಖರ್ಚಾದದ್ದು 276 ಕೋಟಿ. ಉಳಿಕೆ 312 ಕೋಟಿ. 34,031 ಫಲಾನುಭವಿಗಳು. 21-22 314. 314.96. 157 ಹಂಚಿಕೆಯಾದಂಥ ಅನುದಾನ. ಬಿಡುಗಡೆಯಾದಂಥದ್ದು ಅನುದಾನ 152 ಕೋಟಿ. 257 ಕೋಟಿ ಖರ್ಚಾಯಿತು. ಉಳಿಕೆ 214 ಕೋಟಿ.86. 22-23 244-24 379. 304 ಕೋಟಿ ಬಿಡುಗಡೆಯಾದಂಥ ಮೊತ್ತ. ಖರ್ಚು 338 ಕೋಟಿ. ಉಳಿಕೆ 229 ಕೋಟಿ 31 ಲಕ್ಷ. 23-24ರಲ್ಲಿ 229 ಕೋಟಿ ಓಪನಿಂಗ್ ಬ್ಯಾಲೆನ್ಸ್. 175 ಕೋಟಿ ಬಿಡುಗಡೆಯಾಯಿತು. 175 ಕೋಟಿ ಬಿಡುಗಡೆಯಾದಂಥ ಮೊತ್ತ. 234 ಕೋಟಿ ಖರ್ಚಾಯಿತು. 169 ಕೋಟಿ ಉಳಿತು. 2024 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.